ಮಾತಾಡ್ತಿದ್ದಾಳಣ್ಣ, ಬೇಗ ಬರೋಣ, ಹೋಗೋಣ. ಯಾಕೆ ಸರ್ ಡಾಕ್ಟರ್ ತೋರಿಸಲಿಲ್ವೇನೋ? ತೋರಿಸಿದಾನ. ಏನು ಹೇಳಿದ್ರು ಡಾಕ್ಟ್ರು? ಅಣ್ಣ, ಅವನಿಗೆ ಕ್ಯಾನ್ಸರ್ ಅಂತೆ. ಕ್ಯಾನ್ಸರ್ ಅಂತೆ. ಆದಷ್ಟು ಬೇಗ ಬೆಂಗಳೂರಿಗೆ ತೆರೆದುಕೊಂಡು ಹೋಗ್ಬೇಕು ಅಂತ ಹೇಳಿದಾರಣ್ಣ. ಅದಕ್ಕಾಗಿ ನನಗೆ ಯಾವ ದಿಕ್ಕು ತೋಚದೆ ನಿನಗೆ ಬರೋದಕ್ಕೆ ಹೇಳಲ್ಲ, ಬರೋದಕ್ಕೆ ಹೇಳದೆ. ಅಣ್ಣ ಬಾರಣ್ಣ, ಬೇಗ ಹೋಗೋಣ. ಏನು ಕ್ಯಾನ್ಸರ್? ನನ್ನ ಹೆತ್ತಮ್ಮನಿಗೆ ಕ್ಯಾನ್ಸರ್? ಶಾಲೆಯಿಂದ ಈಗ ಬಂದ ಸಾಯ್ತೀನಿ ಕಂದ, ತುಂಬಾ ಅವ್ವ ಅವ್ವ ಬರಪ್ಪ ನಾಗೇಶ, ಎಲ್ಲಿ ನಾನು ಸಾಯೋ ಮುನ್ನ ನಿನ್ನ ಮುಖ ನೋಡ್ತೀನೋ ಇಲ್ಲೋ ಅಂತ ತಿಳಿದಪ್ಪ ನಾಗೇಶ. ಅವ್ವ ಈಗೆಲ್ಲ ಹೇಳ್ಬೇಡವ್ವ. ಬೇಡ, ಈ ಮನೆಗೆ ಹಿರಿಯೋನು ನೀನು. ನನ್ನ ಎರಡು ಮಕ್ಕಳನ್ನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಪ್ಪ, ಕಾಪಾಡು. ಯಾಕಂದ್ರೆ ಶೇಖರು ಈ ಮನೆಗೆ ಕಷ್ಟ ಜೀವಿಯಪ್ಪ, ಕಷ್ಟ ಜೀವಿ. ಈ ಮನೆಗೋಸ್ಕರ ಹಗಲಿರಳು ಎನ್ನದೆ ಕಷ್ಟಪಟ್ಟು ದುಡಿತಾ ಇದ್ದಾನೆ. ನೀನು ಕಲಿಬೇಕಂತ ಎಷ್ಟೊಂದು ಕಷ್ಟಪಟ್ಟ ಎಳೆ ಜೀವಿಯಪ್ಪ. ಅವನ ಭಾರ ನಿನ್ನದು ಮಗು, ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಗಲಿರುಳು ಸುರಿಸುತ್ತಿರುವ ಶೇಖರನಿಗೆ ನಾನೆಂದೂ ದ್ರೋಹ ಮಾಡಲಾರವ, ಎಂದೆಂದು ಅವನ ಮನ ನೂಸಲಾರವ, ಈ ತಂಗಿಯ ಒಂದೇ ಒಂದು ಮಾತು ನಡೆಸ್ಕೊಡ್ತೀನಲ್ಲ. ಅದೇನು ಹೇಳಮ್ಮ, ನಿನ್ನ ಮಾತನ್ನು ಆ ರಂಗೇಶನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡ್ತೇನೆ. ನಿನ್ನ ಮನಸ್ಸು ಎಷ್ಟು ದೊಡ್ಡದಲ್ಲ. ತಂದೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ ಹೇಳ್ತಾರೆ. ಆ ಮಾತು ನಿಜವಾಯಿತು. ನನ್ನ ಮೂವರು ಮಕ್ಕಳು ನಿನ್ನಾಳಿದ್ರು, ಅವರನ್ನ ಕಾಪಾಡಿಕೊಂಡು ಹೋಗುವವನೇ ನಿನ್ನದನ್ನ. ನಿನ್ನ ಮಗಳು ಗೌರಿನ ನನ್ನ ಮಗ ಶೇಖರಿ ಕೊಟ್ಟು ಮದುವೆ ಮಾಡೋಣ, ಮದುವೆ ಮಾಡೋಣ. ತಮ್ಮ, ಈ ಮಾತು ನೀವು ಈಗ ನನಗೆ ಹೇಳಬೇಕು. ಎಂದಿದ್ದರೂ ನನ್ನ ಮಗಳು ಗೌರಿ ನಿನ್ನ ಕಿರಿಯ ಮಗ ಶೇಖರ್ ನೀವೇ ಮದುವೆ ಮಾಡಿ. ಇದು ಸತ್ಯ, ನೀವೇ ಸತ್ಯ. ನಿಜವಾಗಿ ಅಂದ್ರೆ ಪಾಂಡವರ ಬೆಂಗಳೂರಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಂತೆ ಇಂದು ನನ್ನ ಮಕ್ಕಳ ಬೆಂಗಾವಲಾಗಿ ನನಗೊಂದು ಮಾತಾಡಿಸ್ಕೊಡ್ತೀರಪ್ಪ. ಹೇಳಮ್ಮ, ಅದು ಏನಂತ ಹೇಳುವ. ನಾಗೇಶನ ಮನಸ್ಸಿಗೆ ನೋವಾಗುವಂತೆ ನಡ್ಕೋಬೇಡಪ್ಪ. ಯಾಕಂದ್ರೆ ಅವನು ಈ ಮನೆಗೆ ಹಿರಿಯ ಮಗ. ಅವನು ಏನು ಇದ್ರು ಪಡಿದ್ರು ಕಾಲನೂಕಪ್ಪ. ಒಂದು ವೇಳೆ ಅವನ ಮಾತಿಗೆ ತಪ್ಪಿ ನಡೆದಿದ್ದೆ ಆದ್ರೆ ನಿನಗೆ ಈ
ಹೆತ್ತಮ್ಮನ ಆನೆಯಾಗಿದೆ ಕಣ. ಈ ನಿನ್ನ ಪಾದ ಸಾಕ್ಷಿಯಾಗಿ ನಾನು ಅಣ್ಣನ ಆಜ್ಞೆನ ಮೀರಲಾರೆವಾ, ಮೀರಲಾರೆ. ನೀನು ಈ ಮನೆಗೆ ದೊಡ್ಡವನಪ್ಪ. ನನ್ನ ಮಕ್ಕಳು ಇಬ್ರು ಚಿಕ್ಕವರು. ಅವ್ರು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ನೀನೇ ಹಚ್ಚಬೇಕು. ನಾಗೇಶ, ನೀನೇ ಹಚ್ಚಬೇಕು. ಈ ಹೆತ್ತವರ ಕೀರ್ತಿಯನ್ನ ಸತ್ಪುತ್ರರಾಗಿ ಬಾಳಬೇಕಪ್ಪ. ತುಂಬಾ ಸಂತಾಪ ಇದೆ ಗೌರ. ಮನೆಗೆ ಕಿರಿ ಸೊಸೆಯಾಗಿ ನನ್ನ ಮಗ ಶ್ರೀಕರ್ಣ ಸತಿಯಾಗಿ ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ನನಗೆ ತುಂಬಾ ಸರಿ. ಅತ್ತೆ ಅಣ್ಣ ಗೌರ. ಚಿಂತಿಲ್ಲದ ಮನೆಯ ಏನೈತಿ ಜೀವನ, ಏನೈತಿ ಜೀವನದ ಚಿಂತಿಲ್ಲ ಕೋಡೈತಿ ಚಿಂತಿಲ್ಲದ ಮನೆಯದ ತಂದೆ ರಂಗೇಶ್ವರ, ಈ ಈಶನನ್ನು ಎಂತ ಉದ್ಯೋಗ ಕಚ್ಚಿದು ತಂದೆ ಅಲ್ಲ. ದಿನಾಲು 100 ರೂಪಾಯಿ ದುಡಿದ್ರು ಜೀವನದಲ್ಲಿ ಸುಖವಿಲ್ಲದಂತೆ ಮಾಡಿದಲ್ಲಪ್ಪ ತಂದೆ. ಅಲ್ಲ, ನಾನು 37 ಇಂಚ್ ಟೇಪನ್ನು ಕೊಳ್ಳಲು ಸುತ್ತಿಕೊಂಡು
ಕೈಯಲ್ಲಿ ಕತ್ತರಿ ಹಿಡಿದುಕೊಂಡು ಓಡಿ ಓಡಿ ಸಂಧಿ ಸಂಧಿ ತಿರುಗುವುದು ಏತಕ್ಕಾಗಿ? ಖಾಲಿ ಕೊರಳಿನ ಕನ್ಯಾಮಣಿಗಳ ಶೋಧಕ್ಕಾಗಿ ಅಲ್ರಿ. ಈ ನನ್ನ 32 ಇಂಚಿನ ಟೇಪ್ ಐದನ್ ಸಾಮಾನ್ಯದಲ್ರಿ. ಒಂದೊಂದು ಟೈಮ್ದಾಗ ನನ್ನ ಬಾಯಿ ಒಳಗೆ 32 ಹಲ್ಲು ಉದುರಿಸುವ ಹಲ್ಕಡಿ ಕೆಲಸನೂ ಮಾಡ್ತೈತಿ. ಕತ್ತರಿ ಕಲಿಗಾಲದ ಕತ್ತರಿ ಅಲ್ಲ, ಇದು ಕಳ್ಳರ ಕೈಯಾಗ ಹೋಗಿ ಕಿಶೇನೋ ಕತ್ತರಿಸ್ತೈತಿ. ಮತ್ತ ಇದು ಹಜಾಮ್ಗಳ ಕೈಯಾಗ ಹೋಗಿ ಗಂಡು ಹೆಣ್ಣು ಅರಿವಣ್ಣೆ ಇಲ್ಲದೆ ಕತ್ತರಿಸ್ತೈತಿ. ಮತ್ತ ಇನ್ನೊಂದು ಮಂತ್ರಿಗಳ ಕೈಯಾಗ ಹೋಗಿ ರೇಬನ್ ಕಟ್ ಮಾಡಿಸ್ತೈತಿ. ಇದೇನು ಸಾಮಾನ್ಯದಲ್ರಿ. ಒಟ್ನಾಗಿ ಹೇಳ್ಬೇಕಂದ್ರ ಈ ದಂಧೆಗನ ಸಾಕಾಗ್ಬಿಟ್ಟೈತಿ. ಮತ್ತ ಒಂದೊಂದು ಟೈಮ್ದಾಗ ನಮ್ಮ ಕಪಾಳ ಬಡಿಸೋ ಕೆಲಸನೂ ಮಾಡ್ತೈತಿ. ಈ ಉದ್ಯೋಗ ನನಗಂತೂ ಸಾಕಾಗ್ಬಿಟ್ಟೈತಿ. ಅಲ್ಲ, ಒಬ್ಬನ ಬರ್ತಾನ ನನ್ನ ಕಟ್ಟು ಮಾಡಿ ಇಲ್ಲೋ ಅಂತ ಕೇಳ್ತಾನ. ಒಟ್ನಾಗಿ ಹೇಳ್ಬೇಕಂದ್ರ ಒಬ್ಬಾಕೆ ಬರ್ತಾಳ, ನನ್ನೇನು ಹೊದಿತೀವೋ ಇಲ್ಲೋ ಏನು ಮಾಡ್ತೀಯ ಅಂತ ಕೇಳ್ತಾಳ. ನನಗಂತೂ ಈ ದಂಧೆನೇ ಸಾಕಾಗ್ಬಿಟ್ಟೈತ್ರಿ. ಯಾರು ಹೇಳ್ಬೇಕ್ರಿ ಅಂತೀನಿ. ನಮ್ಮೂರು ಜಾತ್ರೆಗ ನೀ ಹೊಂಟಿದ್ದು ಮಂಜಾಗ, ನಮ್ಮೂರ ಜಾತ್ರೆಗ ನೀ ಹೊಂಟಿದ್ದು ಮಂಜಾಗ, ಹೊಯ್ದಿನ ನೋಡಿ ಹೊಂಟಿದ್ದು ಮಂಜಾಗ, ಹೊಯ್ದಿನ ನೋಡಿ ಎಲ್ಲದ್ರಿಪ್ಪ ನಮ್ಮ RCB ಫ್ಯಾನ್ಸ್ ಅದ್ರ ಇಲ್ಲ ಮಾಗಳು ಮುಂದೆ ಕೂತವ್ರತ್ತ ಹುಡುಕತೈತಿ, ಹಿಂದಿನ ಮಕ್ಕೊಂಡಿದ್ದೇನ? ಏನಿದ್ರು ಆರ್ಸಿ ಬರ್ತಾನೆ. ಇದು ತಿಂಡೆ ನಾನು CSK ತಿಂಡೆ ಬಿಡಿ. ಎಣ್ಣೆ ಮೇಲೆ ನೀ ಚುಮ್ಮನದೇನಿ ನಿನ್ನ ತಲೆ ನಮ್ಮ ಮಾಮನ ಕೊಬ್ಬರಿ ಎಣ್ಣೆ ಹೇಳ್ತೀನಿ ಮಾಮ. ಹಾಕೊಂಡು ಲಂಗಾದ ಅದು ಒಂಟರೆ ನಿಮ್ಮ ಹೊಡೆದ ಕೈ ಮೊಬೈಲ್ ಅಂತ ಬಿಡ ಹವ ಹರಿಯಲ್ಲ. ಅದಕ್ಕಾಗಿ ತ್ರಾಸ ನಿನಗ ಹಾಳೆ ಟೆಸ್ಟಿಲ್ ಹೊಡೆದಾರ ಅದು
ಹಾಡ್ನೇನು ಎಲ್ಲಾರು ಸ್ವಿಚ್ ಆಫ್ ಆಗ್ಯಾರಪ್ಪ ಈಗ ಹಿಂಗೆ ಹೇಳ್ಬೇಕು ನಿಮ್ಮದು ನಾ ಹಾಡ್ತೀನಿ ಕೇಳು ನಿಂದಿರೋದು ಒಂದು ಚೋಟ ತ್ರಾಸ ಮಾಸ್ತರ ನಿಂದಿರೋದು ಒಂದು ಚೋಟ ನೀವು ಅಂದ್ರೆ ಏ ಮಾವ ನನ್ನ ತಡಿಯೋ ಇಲ್ಲ ಕಡೆಯಾಕತ್ತೇನು ಹೋಗು ನಡಿ ಗೊಂಜಾಳ ಪಡದಾಗ ಹೋಗು ನೋಡಿ ಜಾಲಿ ಗಂಟ್ಯಾಗ ಹಿಡಿದು ಕ್ಯಾಚ್ ಬಡಿಬೇಕು ಹುಡುಗಿ
ಬಂದ ಮ್ಯಾಗ ನಡುವಿನ ಜಾಗ ಏನು ಹೌಸಕ್ಕಿಲ್ಲ. ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೊಸಕುಲ್ಲ. ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೊಸಕುಲ್ಲ. ಬೆಳಗಿನ ಬೆಳಗ ಮ್ಯಾಗಿನ ಮ್ಯಾಗ ಬೆಳಗಿನ ಬೆಳಗ ಮ್ಯಾಗಿನ ಮ್ಯಾಗ ಬೆಳಗಿನ ಮ್ಯಾಗ ಎಲ್ಲ ಹೊಸಕುಲ್ಲ. ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೊಸಕುಲ್ಲ. ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೊಸಕುಲ್ಲ. ನಾ ಹಾಡಿದ ಬ್ಯಾಡ ಅಂತಾರವ್ರು, ನೀವು ಹಾಡ್ತೀನಿ ಗೊತ್ತಿರ್ತಾರ ತಿಂಡೆ ನಿಂದು. ನಾನು ಹಾಡ್ತೀನಿ ಇಬ್ಬರು ಕೊಳತಿ ಇರೋದಕ್ಕೆ ಬಿಡ. ಸೋತಿನ ಮಾಮ ಸೋತ್ ಹೊತ್ತರಿಗೊಳದ ನಾಳೆ ಗೆಲ್ತೀನ. ನೀನ್ ಗೆಲ್ತಿ. ಏನ್ ಗೆಲ್ತಿ? ಹೊತ್ತರಿಗೊಳದ ಮದುವೆ ಆಗಿ ಹೊತ್ಕೊಂಡು ಹೋಗ್ಲಿಕ್ಕೆ ಅಟ್ಟ ಕೇಳ ಮುಂದಿಂದ. ತಿಂಡೆ ಒಂದಿಲ್ಲ ಐಸಿನ ಐತೆ ಅನ್ಸ್ಬಿಡ ಅದ್ ನಾವು ಎಬ್ಬಿಸ್ಕೊಂಡ ಅಯ್ಯೋ ನೀವು ಇಲ್ಲಿ ಇದ್ರೇನ್ರಿ ಟೇಲರ್ ಸಾಹೇಬ್ರ? ನಿಮ್ನ ಹುಡಿಕೊಂಡ ನಿಮ್ಮ ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಇದ್ದಿರ್ಲಿಲ್ಲ. ಅದಕ್ಕ ನಿಮ್ ಹುಡುಗನ ಕೈಯಾಗ ಕೊಟ್ಟು ಬಂದೀನಿ. ಏನ್ ಕೊಟ್ಟು ಬಂದೆ? ಜರ್ಕಿ ಜಂಪರ್ ಪೀಸ್. ಹಿಂಗ ಮತ್ತೆ ನಾನು ಹೊಲಿಬೇಕನ? ಮತ್ತೆ ನೀವು ಮಾಡ್ಕೊಂಡು ತಿನ್ನಕ್ ಕೊಟ್ಟಿನಿ ತಿಳ್ಕೊಂಡೆ. ಹೊಲಿತೀನಿ. ಮತ್ತೆ ಅಳತಿ ಬೇಕಲ್ಲ. ನಿನಗ ಅಳತಿ ಬೇರೆ ಬೇಕನು? ನಮ್ಮದು ನೋಡಿದ ಕೂಡಲೇ ತಿಳಿಯಂಗಿಲ್ಲ ನಿನಗ ಅಳತಿ. ಅಲ್ಲ, ನನಗೆ ನಿನ್ನ ನೋಡಿಕೊಳ್ಳಿ ಹೆಂಗ ಅಳತಿ ತಿಳಿತೈತಿ. ಅದ್ರಾಗ ಇವತ್ತು ಹೊಸ ಗಿರಾಕಿ ನಾನು ನಿಮ್ದು ಒಮ್ಮೆ ಏನು ಹೊಲಿದೇ ಇಲ್ಲ. ಜಂಪರ್ ಹಿಂಗಂದ್ರೆ ಹಿಂಗಂದೆ. ಅಲ್ಲ ಅಳತಿ ಕೊಟ್ಟಲ್ಲ ಜಂಪರ್ ಸಂಜೆ ಮುಂದ ಬಂದು ಕೊಡ್ತೀನಿ ಹೊಲಿ ಅಂದೆ. ಏನು ಏನ ಅಳತಿ ಜಂಪರ ತಂದು ಕೊಡ್ರಾಗಾರ ಸೀದಾ ಹಾಲಿಟ್ಟು ಹೊಡಿತೀನಿ. ಜಮ್ಮನ್ನು ಬಂದು ಬರ್ತಾರೆ ಜಂಪರ. ಮತ್ತೆ ಹೆಂಗಾಗಿರ್ಬೇಕು ಜಂಪರ್? ಹಂಗಾಗಬೇಕು. ಅದಕ್ಕೆ ಜುಮ್ ಜಮ್ ಸೂಪರ್ ಆಗಿರ್ಬೇಕು. ಅಲ್ಲ ನಂಗಾಗಿ ಮೊದಲ ಒಬ್ಬಳಿ ವಿಪರೀತ ಹೊಲಿಗೆ ಇದಾವ. ಅಲ್ಲ ಸಂಜೆ 6ರಿಂದ ಬೆಳಗಿನ 6 ಗಂಟೆ ಹೊಲಿತೀನ. ಅದ್ರಾಗ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ತಂದು ಕೊಟ್ಟು ಹೋಗಲ್ಲ. ಅಷ್ಟು ಮಾಡ್ರಿ, ನಾ ಸಂಜೆ ಮುಂದೆ ಬಂದು ಕೊಡ್ತೀನಿ. ಏನ ಜಂಪರ್ ಪೀಸ ಅಳತಿ ಎರ್ಬಿ ತಂದು ಕೊಡಗಾರ. ಮತ್ತು ಅವ್ರಿಗೆ ಹೇಳ ಮತ್ತೆ ಗಿಡ್ಡಿ ಗಿಡಿ ಅನ್ನಕತ್ತಾರ. ಅವ್ರು ಒದರ್ಲಿ ನಿಂದೇನೈತಿ? ನನಗ ಲಕ್ಷ ಅವ್ರ ಕಡೆನೇ ಇರ್ತೈತಿ. ಮತ್ತೆ ಸಂಜೆ ಮುತ್ತಂದ್ರ ಎಷ್ಟೊತ್ತಿಗೆ ಬರ್ಬೇಕ್ರಿ? ಅಂಗಡಿಯಾಗ ನೀವು ಇರ್ಬೇಕಲ್ಲ ನಾ ಬಂದಾಗ. ಯಾವತ್ತು ಅಂಗಡಿಯಾಗ ಇರ್ತಾನ. ಸಂಜೆ 6ರಿಂದ ಬೆಳಗಿನ 6 ಗಂಟೆ ಬೆಳೆಯಲ್ಲಿ ಅದ್ರಾಗ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ತಂದು ಕೊಡ. ಆಯ್ತಾಡ್ರಿ, ಸಂಜೆ ಮುಂದೆ ತಂದು ಕೊಡ್ತೀನಿ ಅಂತ ಅಲ್ಲಿ ಅಂತ್ರಿ. ಹಂಗಂದ್ರೆ ನಾನು ಬರ್ಲೇನು? ಅಯ್ಯೋ ತಿಕ್ ಬೇಡ ಹುಲ್ಲದವು. ಟೇಲರ್ ಇದು ಯಾವ ಗಬ್ರ ಹಿಂಗ 8 ಸಲ ಎಬ್ಸಿದಿ. ನಿನ್ನವನು ಹಂಗ ಚಟ ಮಾಡಿ ಮಾಡಿ ಹಿಂಗ ರಸ ಇದ್ದಂಗಾಗಿ ನಾನು ಬರ್ತೀನಿ. ಟಾಟಾ. ಏನಿತ್ತು ಹುಡುಗ ಬಿಸೋಗ ಹುಡುಗಿ ಏನ ಇತ್ತ ನಿಂದ ಆವಾಜ ನನಗೆ ತಡ್ಕೊಳಕಾಗೋ ಕೆಲಸ ಅದ್ರಿಲ್ಲ ನಮ್ಮ ಮಗಳು ಅಮಾಸಿ ಕಾತ್ಲಿ ಹೋಗಿ ಬಿತ್ತಿ ನಮ್ಮ RCB ನೋಡಿ ಹುಡ್ಕೊಳ್ಳೋರ್ದ ಇವ್ರು ಹೆಣ ಯಾತ್ಲೆ ಗಟ್ಟಿಗೆ ಮರಗಿದ್ದು ನನ್ನ ಕುರಿ ತಂದೆ
ಯಾಕೆ